ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯ ಮಹತ್ವ. ಶ್ರಾವಣ ಮಾಸದ ಪ್ರಸಿದ್ಧ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಸುಖ, ಶಾಂತಿ, ಸಂಪತ್ತನ್ನ ಕರುಣಿಸು ಎಂದು ಆಚರಿಸುವಂತಹ ಹಬ್ಬ ಇದಾಗಿದೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸ್ತಾರೆ. ವಿಶೇಷ ಅಂದರೆ ಮಹಿಳೆಯರು ಆಚರಿಸುವಂತಹ ಹಬ್ಬ ಇದಾಗಿದೆ. ಮಹಿಳೆಯರು ಸಂಭ್ರಮದಿಂದ ಮತ್ತು ಸಡಗರದಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಲಕ್ಷ್ಮಿ ಅಂದರೆ ಬರೀ ದುಡ್ಡು ಮಾತ್ರವಲ್ಲ, ಜ್ಞಾನ, ಐಶ್ವರ್ಯ, ವಿದ್ಯಾ, ಸುಖ, ಧನ, ಧಾನ್ಯ, ಧೈರ್ಯ, ವಿಜಯ, ಅಷ್ಟೈಶ್ವರ್ಯ ಲಕ್ಷ್ಮಿ ಅಂತ ಹೇಳ್ಬೋದು. ಅಷ್ಟೈಶ್ವರ್ಯ ದೇವತೆ ಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ರೆ ಅಷ್ಟೈಶ್ವರ್ಯಗಳು ಸಿಗುತ್ತೆ ಎನ್ನುವಂತಹ ನಂಬಿಕೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯನ್ನು ನೋಡೋದಾದರೆ, ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯೋಕೆ ಕ್ಷೀರಸಾಗರವನ್ನು ಕಡಿಯುವಾಗ ಅನೇಕ ವಸ್ತುಗಳು ಹುಟ್ಟುತ್ತೆ. ಆಗ ಹುಟ್ಟಿದ್ದೇ ಲಕ್ಷ್ಮೀ ದೇವಿ. ವರಮಹಾಲಕ್ಷ್ಮಿ ಆಚರಿಸಿದ್ರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ. ಈ ವ್ರತದ ಬಗ್ಗೆ ಸ್ಕಂದ ಪುರಾಣದಲ್ಲಿಯೂ ಕೂಡ ಉಲ್ಲೇಖಗಳಿವೆ. ವರಮಹಾಲಕ್ಷ್ಮಿ ಹಬ್ಬದ ಕಥೆಯನ್ನ ಕೈಲಾಸದಲ್ಲಿ ಶಿವ ಪಾರ್ವತಿಗೆ ಹೇಳಿದ್ನಂತೆ. ವಿದರ್ಭ ದೇಶದಲ್ಲಿ ಚಾರುಮತಿ ಅಂತ ಬಡ ಭಕ್ತೆ ಇರ್ತಾಳೆ. ಜೀವನದಲ್ಲಿ ಸುಖ ಶಾಂತಿ ಇದ್ರೂ ಕೂಡ ಬಡತನ ಕಾಡ್ತಾ ಇರುತ್ತೆ. ಹಾಗಾಗಿ ಚಾರುಮತಿಯ ಕನಸಿನಲ್ಲಿ ಬಂದಂತಹ ಲಕ್ಷ್ಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರದಂದು ಪೂಜೆ ಮಾಡು ಎಂದು ಕನಸಿನಲ್ಲಿ ಹೇಳ್ತಾಳೆ. ಆಗ ಚಾರುಮತಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿ ಅಷ್ಟೈಶ್ವರ್ಯಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಾಳೆ. ಅಂದಿನಿಂದ ಪ್ರಾರಂಭವಾದದ್ದೇ ಈ ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋದ್ರಿಂದ ಲಕ್ಷ್ಮಿಯ ಅಷ್ಟೈಶ್ವರ್ಯಗಳು ಕೂಡ ಲಭಿಸುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಕೇವಲ ಲಕ್ಷ್ಮಿ ಅಂದಾಕ್ಷಣ ನಮಗೆ ನೆನಪಿಗೆ ಬರುವಂತಹದ್ದು, ನಮಗೆ ತಿಳಿದಿರುವಂತಹದ್ದು ಅಂದರೆ ದುಡ್ಡು, ಐಶ್ವರ್ಯ ಅನ್ನೋದು. ಆದರೆ ಅಷ್ಟೈಶ್ವರ್ಯ ಅಂದರೆ ಆದಿ, ಧನ, ಧಾನ್ಯ, ವಿದ್ಯಾ, ವಿಜಯ, ಗಜ, ಧೈರ್ಯ ಹಾಗೂ ಸಂತಾನ. ಹಾಗಾಗಿ ಲಕ್ಷ್ಮಿಯನ್ನ ಅಷ್ಟಲಕ್ಷ್ಮಿ ಅಂತ ಕರೀತಾರೆ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜಿಸಿದ್ರೆ ಅಷ್ಟೈಶ್ವರ್ಯವು ಕೂಡ ಲಭಿಸುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಭಕ್ತಿಯಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಮತ್ತು ಆಚರಣೆಯ ಹಿನ್ನೆಲೆಯಾಗಿದೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಈ ವಿಡಿಯೋ ಇಷ್ಟ ಆಗಿದೆ ಅವರು ದಯವಿಟ್ಟು ಬಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಧನ್ಯವಾದಗಳು.